ಬಡತನ ಬಡತನ ಬಡತನ, ದುರಾಸೆ, ಯಶಸ್ಸು. ಈ ಮೂರು ಪದಗಳನ್ನು ನೋಡಿ. ಪದಗಳಲ್ಲ ಇವು, ವಿಚಾರಗಳು. ಬಡತನ, ದುರಾಸೆ, ಯಶಸ್ಸು. ಬಡತನ ಯಾರಿಗೂ ಬೇಡ, ದುರಾಸೆ ಎಲ್ಲರಲ್ಲೂ ಇದೆ, ಯಶಸ್ಸು ಎಲ್ಲರಿಗೂ ಬೇಕು. ತಮ್ಮನ್ನೆಲ್ಲ ನೋಡಿ ಅದರಲ್ಲಿದ್ದ ಟೈಟಲ್ನ ಓದಿ ಆಸಕ್ತಿಯಿಂದ ವಿಡಿಯೋ ನೋಡ್ತಿದ್ದೀರಾ ಅಲ್ವಾ? ತಮ್ಮನ್ನೆಲ್ಲ ನೋಡಿನೇ 90% ನಿಮಗೆ ನಾನು ಏನು ಹೇಳಬೇಕು ಅಂತಿದ್ದೀನೋ ಅದು ಅರ್ಥ ಆಗಿದೆ. ಉಳಿದ 10% ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜನರು ಎಷ್ಟು ದಡ್ಡರಂದ್ರೆ ತಮ್ಮ ಪರಿಸ್ಥಿತಿಯನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನೆಪ ಹೇಳೋದು ಜಾಸ್ತಿ. ಬಡವ ಹೇಳ್ತಾನೆ, ನಾನು ಬಡವ, ನನಗೆ ಯಾಕೆ ಕೆಲಸ ಮಾಡೋಕ್ಕಾಗಲಿಲ್ಲ, ನಾನು ಬಡವ, ನನ್ನ ಬಳಿ ದುಡ್ಡಿಲ್ಲ, ನಾನು ಬಡವ, ನಾನು ಯೋಗ್ಯನಲ್ಲ, ನಾನು ಬಡವ, ನನಗೆ ಯಾರೂ ಸಹಾಯ ಮಾಡಲ್ಲ, ಯಾರೂ ಪ್ರೋತ್ಸಾಹ ಮಾಡಲ್ಲ. ಕೊನೆಗೆ ಇದನ್ನು ಹೇಳ್ತಾನೆ, ನಾವು ಬಡವರು, ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ ಸ್ವಾಮಿ, ಇನ್ನೆಷ್ಟು ದಿನ ಇದೇ ರೀತಿ ಮಾತುಗಳನ್ನು ಆಡ್ತೀರಾ? ಬಡವರು ಬಡವರಾಗಿಯೇ ಉಳಿಯೋದಕ್ಕೆ ಕಾರಣಗಳೇನು? ಮುಖ್ಯವಾದದ್ದು ದುರಾಸೆ. ಅದಕ್ಕೆ ಹೇಳೋದು, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಅಂತ. ಬಡವರು ಬಡವರಾಗಿಯೇ ಉಳಿಯೋದು ಯಾಕೆ ಅನ್ನೋದರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲ್ನಲ್ಲಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಜೀವನದಲ್ಲಿ ಬೇಕಾದವುಗಳನ್ನು ಅನಿವಾರ್ಯ ಅಂತಾರೆ, ನನಗೆ ಬೇಕೇ ಬೇಕು ಅಂತ ಹೇಳೋದನ್ನು ಆಸೆ ಅಂತಾರೆ. ಇರುವಷ್ಟರಲ್ಲೇ ಖುಷಿಯಾಗಿ ಜೀವನ ಮಾಡೋರನ್ನ ಬುದ್ಧಿವಂತರು ಅಂತಾರೆ, ಇಲ್ಲದೇ ಇರೋದನ್ನೆಲ್ಲ ಪಡಿಬೇಕು ಅನ್ನೋರನ್ನ ಹುಚ್ಚರು ಅಂತಾರೆ. ಹಾಗಾದರೆ ನಿಮ್ಗೆ ಏನಂತ ಕರೀತಾರೆ? ನಿಮ್ಮದು ಅನ್ನೋದೆಷ್ಟಿದೆ? ನಿಮ್ಮದು ಅಲ್ಲದೇ ಇರೋದನ್ನು ಪಡೆಯೋದಕ್ಕೆ, ನಿಮ್ಮದಾಗಿಸಿಕೊಳ್ಳೋದಕ್ಕೆ ನಿಮ್ಮ ಶ್ರಮ ಎಷ್ಟಿದೆ? ನೀವು ಶ್ರಮ ಪಡ್ತಿದ್ದೀರಾ ಅಂದರೆ ಅದಕ್ಕೆ ಸಮಯ ಎಷ್ಟು ಕೊಡ್ತಿದ್ದೀರಾ? ನಿಮಗೆ ನೀವೇ ಕೇಳ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ಹೇಗಿದೆ? ನಿಮ್ಮ ಕುಟುಂಬ ಹೇಗಿದೆ? ನಿಮ್ಮನ್ನು ಜನ ಯಾವ ರೀತಿ ನೋಡ್ತಿದ್ದಾರೆ? ನೀವು ಎಷ್ಟು ಯೋಗ್ಯರು ಅಂತ. ಈಗಿನ ಕಾಲದಲ್ಲಿ ತಿನ್ನೋದಕ್ಕೆ ಊಟ ಇಲ್ಲ ಅನ್ನೋರು ಯಾರೂ ಇಲ್ಲ ರೀ. ಆದರೆ ಬೇಕಾಗಿರೋ ವಿಚಾರಗಳಲ್ಲಿ ಗಮನ ಹರಿಸೋದನ್ನು ಬಿಟ್ಟು, ಬೇಕಾಗಿರೋ ವಿಚಾರಗಳಿಗೆ ಸಮಯ ಕೊಡೋದನ್ನು ಬಿಟ್ಟು, ಹೊರಗಿನ ಪ್ರಪಂಚಕ್ಕೆ ಬಣ್ಣ ಬಣ್ಣದ ಜೀವನ ಶೈಲಿಯನ್ನು ತೋರಿಸೋದು ಒಳ್ಳೆಯದಲ್ಲ. ನಿನ್ನೆ ಏನಾಯಿತು ಬಿಟ್ಬಿಡಿ, ನಿಮ್ಮ ಬಳಿ ಎಷ್ಟಿತ್ತು ಅದನ್ನು ಮರೆತುಬಿಡಿ. ಇಂದು ಏನಾಗ್ತಿದೆ, ಇಂದು ನಿಮ್ಮ ಬಳಿ ಎಷ್ಟಿದೆ ಅದರ ಬಗ್ಗೆ ಯೋಚನೆ ಮಾಡಿ. ದೇಹದಲ್ಲಿ ಎಲ್ಲ ಭಾಗಗಳು ಸರಿಯಾಗಿಯೇ ಇದ್ದರೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದು ಹೇಳಿತನ. ಕೈಕಾಲು ಸರಿ ಇದೆ ಅಲ್ವಾ? ಕಣ್ಣು ಕಾಣುತ್ತೆ, ಕಿವಿ ಕೇಳಿಸುತ್ತೆ, ಮಾತು ಬರುತ್ತೆ, ಆರೋಗ್ಯವಾಗಿಯೇ ಇದ್ದೀರಾ, ಮತ್ತಿನ್ನೇನು ಸಮಸ್ಯೆ? ಶ್ರಮ ಪಡೋ ವಯಸ್ಸು, ಶ್ರಮ ಪಡಿ. ದಿನಕ್ಕೆ 7, 8, 9 ಗಂಟೆ ಇದೇ ಮಾಡಲೇಬೇಕು ಅನ್ನೋದು ಏನಿಲ್ಲ. ಸತ್ತಾಗ ಮಲ್ಗೆ ಇರ್ತೀರಾ, ಬದುಕಿದಾಗ ಏನಾದ್ರು ಮಾಡಬೇಕಲ್ವಾ? ಬೆಳಗ್ಗೆ ಎದ್ದು ಕಣ್ಣು ತೆರೆದು ಪ್ರಪಂಚವನ್ನು ನೋಡ್ತೀವೋ ಇಲ್ವೋ? ದಯವಿಟ್ಟು ಬೇಡದೇ ಆಗಿರೋ ವಿಚಾರಗಳಿಗೆ ಸಮಯವನ್ನು ಕೊಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಬೇಡಿ. ಬೇಡದೇ ಇರೋ ವಿಚಾರಗಳಿಗೆ ದುಡ್ಡನ್ನು ಹಾಕಿ ನಿಮ್ಮ ಅಮೂಲ್ಯವಾದ ದುಡ್ಡನ್ನು ಕಳ್ಕೊಬೇಡಿ. ಯಾಕಂದರೆ ಒಂದು ಕಾಲದಲ್ಲಿ ನಿಮ್ಮ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ 10 ರಿಂದ 25 ರೂಪಾಯಿಗೆ ದಿನಗೂಲಿ ಮಾಡಿ ಕಷ್ಟ ಕಾಲದಲ್ಲಿ ಜೀವನ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಯುವಕರಿಗೆ ಬುದ್ಧಿ ಹೇಳೋಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಎಲ್ಲಿವರೆಗೂ ತಮ್ಮದೇ ಮನಸ್ಸಲ್ಲಿ ಅರಿವು ಅನ್ನೋದು ಬರಲ್ವೋ ಅಲ್ಲಿವರೆಗೂ ಯಾರಿಗೂ ಅರ್ಥ ಆಗಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದುಡ್ಡಿನ ಮಹತ್ವ ಎಷ್ಟು ಹಾಗೂ ದುಡ್ಡಿಗಿರುವ ಬೆಲೆ ಎಷ್ಟು ಅದರ ಬಗ್ಗೆ ಮಾತಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ.